ನಮಸ್ತೆ. ಅವತ್ತು ದೇವಸ್ಥಾನದಲ್ಲಿ ಹೋಗಿ ಸಿಗ್ತೀವಿ ಅಂತ ಹೇಳಿದ್ವಲ್ಲ, ತಿಪ್ಟೂರಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲಿ ಪೊಲೀಸ್ನವ್ರು ನಿಂತಿದ್ರು. ಅದಕ್ಕೆ ಆಟೋ ಡ್ರೈವರು ಹೊಲಗಳ ಮಧ್ಯ ರೋಡಿತ್ತು, ಅಲ್ಲಿ ಕರ್ಕೊಂಡೋಗಿ ನೋಡಿ ಮೇನ್ ರೋಡಿಗೆ ಮತ್ತೆ ಕರ್ಕೊಂಬಂದಿದ್ದಾರೆ. ನೊಣವಿನಕೆರೆ ಹತ್ತತ್ರ ಬಂದಿದ್ದೀವಿ. ನೋಡಿ, ನೊಣವಿನಕೆರೆ ಕೆರೆ ಇದು. ಹೇಮಾವತಿ ನೀರು ಯಾವಾಗಲೂ ತುಂಬಿರುತ್ತೆ ರೀ, ಭಾಳ ಚೆನ್ನಾಗಿರುತ್ತೆ. ಆಟೋ ಇಳಿದು ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಬಂದೇ ಬಿಟ್ಟು ನೋಡಿ ಬೋರ್ಡು ಒಳಗಡೆ ಎಂಟ್ರೆನ್ಸ್ ಹೋಗ್ತೀವಿ. ತುಂಬ ಪುರಾತನ ಕಾಲದ್ದು ದೇವಸ್ಥಾನ ಇದು. ನೋಡಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆಮೇಲೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಅಂದರೆ, ನಮ್ಮ ವಿಷ್ಣುವರ್ಧನ್ ಹಾಗೂ ಆರತಿ ನಟಿಸಿರೋ ಪಿಕ್ಚರು ಯಾವುದು ಕಲ್ಲು ವೀಣೆ ನುಡಿಯಿತು, ಆ ಫಿಲಮ್ನ ಶೂಟಿಂಗು ಇಲ್ಲೇ ಮಾಡಿದ್ದು ದೇವಸ್ಥಾನನ. ಅದು ಹಾವು ಬರೋದು ಎಲ್ಲ ಇದೇ ದೇವಸ್ಥಾನ. ಭಾಳ ಚೆನ್ನಾಗಿದೆ ದೇವಸ್ಥಾನ. ಬಟ್ ಆದರೆ ಏನು ಅಂದರೆ, ಒಂದು ಇಂಪ್ರೂವ್ಮೆಂಟ್ ಇಲ್ಲ. ದೇವಸ್ಥಾನ ಹಳೆಯ ಕಾಲದ ಹೇಗಿದೆಯೋ ಹಾಗೇ ಇದೆ. ಇಂಪ್ರೂವ್ಮೆಂಟ್ ಯಾಕಾಗಿಲ್ಲೋ ಗೊತ್ತಿಲ್ಲ. ನೋಡಿ ದೇವರು ತೋರಿಸ್ತೀನಿ ಈಗ. ನೋಡಿ ಭಾಳ ಚೆನ್ನಾಗಿದೆ, ಅಲಂಕಾರನೂ ಭಾಳ ಚೆನ್ನಾಗಿ, ವಿಶೇಷವಾದ ಪೂಜೆ ಬೇರೆ ಇಟ್ಕೊಂಡಿದ್ರು ಅವತ್ತು. ದೇವ್ರ ಮೆರವಣಿಗೆ ಅದೆಲ್ಲ ಇತ್ತು, ಭಾಳ ಚೆನ್ನಾಗಿತ್ತು. ನೋಡಿ ಅಷ್ಟು ಒಳಗಡೆ ಇದೆ ದೇವಸ್ಥಾನ. ದೇವ್ರದ್ದು ಗರ್ಭದ ಗುಡಿ. ಮೊದಲು ಗರ್ಭದ ಗುಡಿ ತನಕ ಎಂಟ್ರಿ ಇತ್ತು, ಈಗ ಗರ್ಭದ ಗುಡಿ ಎಂಟ್ರಿ ಕೊಡ್ತಾ ಇಲ್ಲ. ಹೊರಗಡೆ ನಿಂತ್ಕೊಂಡು ಈ ಕೋವಿಡ್ ಆದಮೇಲೆ ಎಂಟ್ರಿ ಕೊಡ್ತಾ ಇಲ್ಲ. ಈಗ ಸದ್ಯಕ್ಕೆ ದೇವ್ರ ದರ್ಶನ ಮಾಡಿ, ನೀವು ಭಗವಂತನ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಭಗವಂತ ಅಂತ ನಾವು ಪ್ರಾರ್ಥಿಸ್ತೀವಿ. ಪದ್ಮಾವತಿ ಸಮೇತ ಇಲ್ಲಿ ನೆಲೆಸಿದ್ದಾರೆ ಬ್ಯಾಟರಾಯ ಸ್ವಾಮಿ ಅಂತೇಳಿ. ಭಾಳ ಚೆನ್ನಾಗಿದೆ. ನೀವು ಸತಿ ಹೋಗಿ ಬನ್ನಿ ಎಲ್ಲರೂ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.